ಇನ್ನು ಕೇರಳದ ವಯನಾಡ್ನಲ್ಲಿ ಆಗಿರುವಂತಹ ದುರಂತದ ಬಗ್ಗೆ ನಾವು ಅಪ್ಡೇಟ್ ಅನ್ನು ನೀಡೋದಾದ್ರೆ ಸಾವಿನ ಸಂಖ್ಯೆ 168ಕ್ಕೆ ಏರಿಕೆಯಾಗಿದೆ. ಚೂರಲ್ಮಲ ಮುಂಡಕೈನಲ್ಲಿ 100ಕ್ಕೂ ಹೆಚ್ಚು ಜನ ಮಿಸ್ ಆಗಿದ್ದಾರೆ. ಚೂರಲ್ಮಲ ಮುಂಡಕೈನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ನಾಪತ್ತೆ ಆಗಿರೋದು. 1,000ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಿರುವಂತಹ ರಕ್ಷಣಾ ತಂಡಗಳು 3,000ಕ್ಕೂ ಹೆಚ್ಚು ಜನ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಚೂರಲ್ಮಲ ಮುಂಡಕೈನಲ್ಲಿ ತೀವ್ರಗೊಂಡಂತಹ ಶೋಧ ಕಾರ್ಯ. ಸೇನೆ, ವಾಯುಪಡೆ, ನೌಕಾಪಡೆ, ಎನ್ಡಿಆರ್ಎಫ್ನ ಟೀಮ್ ಎಲ್ಲರೂ ಕೂಡ ಸಮರೋಪಾದಿಯಾಗಿ ಈಗ ಕಾರ್ಯೋನ್ಮುಖರಾಗಿದ್ದಾರೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತ ಭೀತಿ ಇದೆ. ಇದೊಂದು ರೀತಿ ಕಂಡು ಕೇಳರಿದ ರೀತಿಯಾದ ದುರಂತ. ಹಲವಾರು ಲ್ಯಾಂಡ್ ಸ್ಲೈಡ್ಗಳನ್ನು ನಾವು ನೋಡಿದ್ದೀವಿ. ಒಂದು ಕುಟುಂಬ ಅಥವಾ ಸುತ್ತಮುತ್ತ ಇರುವಂಥ 2-3 ಮನೆ. ಆದರೆ ಇಲ್ಲಿ ಒಂದಷ್ಟು ಕುಟುಂಬಗಳು, ಲೆಕ್ಕವಿಲ್ಲದಷ್ಟು ಮನೆ ಮುಂದೆ ನಿಲ್ಲಿಸಿರುವಂಥ ಕಾರ್ಗಳು, ಬೈಕ್ಗಳು ಎಲ್ಲವೂ ಕೂಡ ತೇಲಿ ಹೋಗಿದೇನೋ. ಸಾಕು ಪ್ರಾಣಿಗಳು, ಜಾನುವಾರುಗಳ ಕಥೆ ಅಂತೂ ಅಲ್ಲಿ ಇನ್ನೂ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಚೂರಲ್ಮಲದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಕೆಸರಿನ ರಾಶಿ. ನೀವು ಡ್ರೋನ್ ದೃಶ್ಯಗಳಲ್ಲಿ ಗಮನಿಸ್ಬೋದು ಹೇಗೆ ಇಡೀ ಊರನ್ನೇ ಆರಂಭದಲ್ಲಿ ಮುಂಡಕ್ಕೈ, ಅದಾದ ನಂತರ ಚೂರಲ್ಮಲ, ವೆರಲ್ಮಲ, ಸೊ ಇಲ್ಲಿಂದ ಸಾಕ್ತಾ ಹಾಗೇನೆ ಈ ಸೂಜಿಪಾರ ಫಾಲ್ಸ್ ಮೂಲಕ ದೇಹಗಳು ಸಾಕೊಂಡು ಹೋಗಿದೆ. ಸೊ ಮುಂದುವರೆದಂಥ ಕಾರ್ಯಾಚರಣೆ ಕೂಡ ಅಷ್ಟು ಸುಲಭದ್ದಲ್ಲ. ಇಲ್ಲಿ ನೀವು ಗಮನಿಸ್ಬೋದು ಇನ್ನೂ ಕೂಡ ಅಲ್ಲಿ ನೀರು ಹರಿತಾ ಇದೆ. ಎಲ್ಲಿ ನೋಡಿದ್ರೂ ಕೆಸರಿದೆ. ತುಂಬ ಪ್ರೊಟೆಕ್ಷನ್ ಇಲ್ಲದೆ ಅಲ್ಲಿ ಹೋದರೂ ಕೂಡ ಕೆಸರಲ್ಲಿ ಹೂತ್ಕೊಳ್ಳುವಂಥ ಭಯ ಇದೆ. ಸೊ ಆ ಕಾರಣಕ್ಕೆ ಪ್ರತಿಯೊಂದನ್ನು ಕೂಡ ಭಾಳ ನಾಜೂಕಿನಿಂದ ಈಗ ಅಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಕೇರಳದ ಮುಂಡಕೈನಲ್ಲಿ ಮುಂದುವರೆದಂತಹ ಕಾರ್ಯಾಚರಣೆ. ಕೇರಳದ ಮುಂಡಕೈನಿಂದ TV9ನ ಗ್ರೌಂಡ್ ರಿಪೋರ್ಟ್. ಶೋಧ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಗುಡ್ಡ ಕುಸಿತದಿಂದಾಗಿ ಮುಂಡಕೈ ಗ್ರಾಮ ಸಂಪೂರ್ಣವಾಗಿ ನೆಲಸಮ ಆಗಿದೆ. ಗುಡ್ಡ ಕುಸಿತ ಆಗಿರುವಂತಹ ಕಾರಣ 100 ಜನ ಕಣ್ಮರೆ ಆಗಿದ್ದಾರೆ. ಶೋಧ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಅನ್ನ TV9 ಅಲ್ಲಿಂದಲೇ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡ್ತಾ ಇದೆ. ಮುಂಡಕೈ ಗ್ರಾಮ ಹೇಗಿದೆ ಅಂತ ಹಿಂದೆ ಇದ್ದಂಥ ದೃಶ್ಯವೇ ಬೇರೆ. ಆದ್ರೆ ಈಗ ಆಗಿರುವಂಥ ಲ್ಯಾಂಡ್ ಸ್ಲೈಡ್ನಿಂದ ಊರೇ ಕಾಣ್ತಾ ಇಲ್ಲ, ಊರಿನ ಪತ್ತೆ ಸಿಗ್ತಾ ಇಲ್ಲ ಅಷ್ಟರ ಮಟ್ಟಿಗೆ. ಸುಮಾರು 70ಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿವೆ. ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ಗಳು ಮುಚ್ಚಿ ಹೋಗಿವೆ. ಜೊತೆಗೆ ಅಲ್ಲಿ ಏನು ಇಟಾಚಿ JCBಗಳನ್ನು ಬಳಸಲಾಗ್ತಾ ಇದೆಯಲ್ಲ, ಅವುಗಳು ಕೂಡ ಅಲ್ಲಲ್ಲಿ ಬ್ಲಾಕ್ ಆಗ್ತಾ ಇದೆ. ಟೀ ಎಸ್ಟೇಟ್ ಇತ್ತು ಅನ್ನೋದು ಕೂಡ ಅದರ ಕುರುಹೆ ಸಿಗ್ತಾ ಇಲ್ಲ. ಮಣ್ಣಿನಡಿ ಹೂತು ಹೋದಂಥ ಮುಂಡಕೈ ಪ್ರತ್ಯಕ್ಷ ವರದಿ. ನಮ್ಮ ಪ್ರತಿನಿಧಿ ದಿಲೀಪ್ ಇಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೇರಳದಲ್ಲಿ ಸುರಿತಿರುವ ಭಾರಿ ಮಳೆಗೆ ಸಾಕಷ್ಟು ದುರಂತಗಳು ಸಂಭವಿಸಿರುವಂಥದ್ದು. ಈಗ ಈ ಮುಂಡಕೈ ಎನ್ನುವಂಥ ಸ್ಥಳದಲ್ಲಿದ್ದೇನೆ. ಇದೇ ಒಂದು ಸ್ಥಳದಲ್ಲಿ ದುರಂತ ಪ್ರಾರಂಭ ಆಗಿರುವಂಥದ್ದು. ಅಂದರೆ ಈ ಒಂದು ಗುಡ್ಡಗಾಡು ಪ್ರದೇಶ ಏನಿದೆ, ಆ ಎತ್ತರದ ಪ್ರದೇಶ, ಮೋಡಗಳು ಮುಚ್ಚಿಕೊಂಡಿದೆ. ಅದೇ ಒಂದು ಪ್ರದೇಶದಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು. ತದನಂತರ ಸಂಪೂರ್ಣವಾಗಿ ಆ ಗುಡ್ಡ ಕುಸಿತ ಆದ ನಂತರ ಈ ಒಂದು ಗ್ರಾಮ ಏನಿದೆ ಮುಂಡಕೈ ಎನ್ನುವಂಥ ಗ್ರಾಮ, ಈ ಗ್ರಾಮದವರೆಗೂ ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಗ್ರಾಮದ ದೃಶ್ಯವನ್ನು ತೋರಿಸ್ತಾನೆ. ಈಗ NDRF ತಂಡದವರು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದು ಮುಂಡಕೈ ಎನ್ನುವಂಥ ಗ್ರಾಮ ಆಗಿರುವಂಥದ್ದು. ಗ್ರಾಮ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ. ಇಲ್ಲಿ ಒಂದು ಗ್ರಾಮ ಇತ್ತ ಅನ್ನುವಂಥದ್ದು ಕೂಡ ಈಗ ಯಾವುದೇ ರೀತಿಯಾದಂಥ ಕುರು ಇಲ್ಲ. ಅಷ್ಟರ ಮಟ್ಟಿಗೆ ಈ ಒಂದು ಪ್ರದೇಶ ಕೊಚ್ಚಿ ಹೋಗಿರುವಂಥದ್ದು. ಅಂದರೆ ಈಗಾಗಲೇ ಅಲ್ಲಿ ಒಂದಷ್ಟು ಮೃತದೇಹಗಳು ಕೂಡ ಪತ್ತೆ ಆಗಿರುವಂಥದ್ದು. ಅದನ್ನು ಹೊರತೆಗೆಯುವಂಥ ಕೆಲಸವನ್ನು ಈಗ NDRF ತಂಡದವರು ಮಾಡ್ತಾ ಇರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಭೀಕರತೆ ಇದೆ ಅನ್ನುವಂಥದ್ದು ಈ ದೃಶ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಂದರೆ ನಾವೀಗ ಯಾವ ಘಟನೆ ನಡೆದಿದೆ, ಈ ಒಂದು ಇಷ್ಟೆಲ್ಲ ದುರಂತಕ್ಕೆ ಕಾರಣ ಆಯಿತು, ಆ ದುರಂತಕ್ಕೆ ಕಾರಣವಾದಂಥ ಸ್ಥಳದಿಂದ ಈ ಒಂದು ವರದಿಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಸುಮಾರು 70ಕ್ಕೂ ಹೆಚ್ಚು ಮನೆಗಳಿದ್ದು 70ಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಒಂದು ಕೂಡ ಯಾವುದೇ ಮನೆಗಳ ಸುಳಿವು ಕೂಡ ಇಲ್ಲಿ ಸಿಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ಅಂದರೆ ಮತ್ತೊಂದು ಎತ್ತರದ ಪ್ರದೇಶದಲ್ಲಿ ಒಂದೆರಡು ಮನೆಗಳು ಕಾಣಿಸ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಈಗ ಸಂಪೂರ್ಣವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಮನೆಗಳಿತ್ತ ಅನ್ನುವಂಥದ್ದು ಕೂಡ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ರಭಸವಾಗಿ ಬಂದಂಥ ನೀರು ಎಲ್ಲವನ್ನು ಕೊಚ್ಕೊಂಡು ಹೋಗಿದೆ. ಜೊತೆಗೆ ಮಣ್ಣು ಕೂಡ ಜೊತೆಗೆ ಬಂದಿರುವ ಕಾರಣಕ್ಕೋಸ್ಕರ ಇಷ್ಟೊಂದು ಅನಾಹುತ ಸಂಭವಿಸಿರುವಂಥದ್ದು. ಈಗ ಸದ್ಯಕ್ಕೆ ಈ ಒಂದು ಪ್ರದೇಶದಲ್ಲಿ ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಕಾರ್ಗಳು ಕೂಡ ಸಿಲುಕೊಂಡಿರುವಂಥದ್ದನ್ನ ದೃಶ್ಯವನ್ನು ನೋಡ್ಬೋದು. ಇಷ್ಟರ ಮಟ್ಟಿಗೆ ಈ ಒಂದು ಪ್ರದೇಶದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿರುವಂಥದ್ದು. ಸಾಕಷ್ಟು ಜನರು ಈ ಒಂದು ಪ್ರದೇಶದಲ್ಲಿ ವಾಸ ಇದ್ರು. ಯಾಕಂದರೆ ಈ ಒಂದು ಪ್ರದೇಶ ಏನಿದೆ ಇದು ಟೀ ಎಸ್ಟೇಟ್ ಆಗಿರುವಂಥದ್ದು. ಟೀ ಎಸ್ಟೇಟ್ನಲ್ಲಿ ಕೂಲಿ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಜನರು ಬೇರೆ ಬೇರೆ ಭಾಗದಿಂದ ಬಂದಿದ್ರು. ಈ ಒಂದು ಟೀ ಎಸ್ಟೇಟ್ನಲ್ಲೇ ಕೆಲಸವನ್ನು ಮಾಡಿಕೊಂಡು ಬದುಕನ್ನು ಕಟ್ಕೊಂಡಿದ್ರು. ಈ ಒಂದು ಟೀ ಎಸ್ಟೇಟ್ ಈಗ ಸಂಪೂರ್ಣವಾಗಿ ಕೊಚ್ಕೊಂಡು ಬರ್ತಾ ಇರುವಂಥದ್ದು. ಟೀ ಎಸ್ಟೇಟ್ನಲ್ಲೂ ಕೂಡ ದುರಂತಗಳು ನಡೆದಿದೆ. ಅದೇ ರೀತಿ ಅಂದರೆ ಈ ಒಂದು ಮುಂಡಕೈಯಲ್ಲಿರುವಂಥ ಗುಡ್ಡಗಾಡು ಪ್ರದೇಶ ಈಗ ಸಂಪೂರ್ಣವಾಗಿ ಕುಸಿತಿರುವಂಥದ್ದು ಕಾರಣಕ್ಕೋಸ್ಕರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ದುರಂತ ಸಂಭವಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೌಡಳ್ಳಿ, TV9 ಕೇರಳ. ಕೇರಳದಲ್ಲಿ ಸುರಿತಿರುವ ಭಾರಿ
ವಯನಾಡಿನಲ್ಲಿ ಘನಘೋರ ಭೂಕುಸಿತ ದುರಂತ ಏನಿದೆ. ಒಂದೇ ಕುಟುಂಬದ 10 ಜನ ಸಾವನ್ನಪ್ಪಿರುವಂತದ್ದಾಗ್ತಾ ಇದೆ. ಕುಟುಂಬವನ್ನು ಕಳೆದುಕೊಂಡು ಬದುಕುಳಿದಂತ 4. ಆ 4ರಲ್ಲಿ ಒಬ್ಬನಿಂದ ಆಡಿಯೋ ಮೆಸೇಜ್. ಎಲ್ಲರೂ ಮೃತಪಟ್ಟು 4 ಮಾತ್ರ ಉಳಿದಿದ್ದೇವೆ, ನಾವು 4 ಮಾತ್ರ ಬದುಕಿ ಉಳಿದಿದ್ದೇವೆ ಅಂತ ಅಳಲು ತೋಡ್ಕೊಳ್ತಾರೆ. ವಯನಾಡು ಜಿಲ್ಲಾಧಿಕಾರಿಗೆ ಆಡಿಯೋ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಕುಟುಂಬದಲ್ಲಿ ಯಾರು ಉಳಿದಿದ್ದಾರೆ, ಬದುಕುಳಿದಿದ್ದಾರೆ 4ರಲ್ಲಿ ಒಬ್ಬನಿಂದ ಆಡಿಯೋ ಮೆಸೇಜ್ ಬಂದಿದೆ. ಕೇರಳದ ವಯನಾಡು ಜಿಲ್ಲೆಯಲ್ಲಿ ಆಗಿರುವಂತಹ ದುರಂತ. വലൈക്കും സലാം. മജീദ് സാഹിബ്, ഉമ്മൊക്കെ പോയി. പെങ്ങളും അനിയൻ്റെ ഭാര്യയും കുട്ടികളും അമ്മോസിനും അമ്മായും ഞങ്ങൾ എൻ്റെ കുടുംബത്തിൽ നിന്ന് 16 ആള് പോയി ജീവിക്കാം. കൂടുതൽ നമ്മളെയും കൂടി കൊണ്ടേക്കായിരുന്നെങ്കിൽ എന്ത് സന്തോഷമായിരുന്നു തരോ. സന്തോഷത്തിൽ പോവായിരുന്നു. ഞങ്ങളൊരു 4-5 ആളെ മാത്രം അവിടെ ബാക്കിയിട്ടിട്ട് പോയി. എന്തെങ്കിലുമൊക്കെ ഇവിടെ ചെയ്യാനുള്ളൊരു പരിപാടി നിങ്ങൾ അവിടുന്ന് ചെയ്യാൻ പറ്റുമോ നോക്കി. ഇവിടെ കുറെ ആളുകൾ ഈ 10 ഏക്കർ ഭാഗത്ത് കുടിയും കിടക്കുന്നുണ്ട്. ഇന്ന് മഴ പെയ്തിട്ടുണ്ടെങ്കിൽ പിന്നെ എല്ലാവരും പോകും. ഇതേപോലെ ഈ പോക്ക് പോയ പോലെ ഇനിയും പോകും.